ಅಲ್ಲ ಪಾರ್ವತಿ, ಅಷ್ಟೊತ್ತಿಂದ ಹೇಳ್ತಿದ್ದೀನಿ, ನೀ ಹೇಳೋದನ್ನೇ ಹೇಳ್ತೀಯಪ್ಪ. ನಾ ಏನು ಸಣ್ಣ ಬಾಲ್ಯನೇ? ನಂಗೆ ಗೊತ್ತಾಗಲ್ಲ ಹಂಗಾರೆ. ನೀ ಏನು ತಲೆ ಬಿಸಿ ಮಾಡೋದು ಬೇಡ, ನಾವು ಹೋಗಿ ಬರ್ತೀನಿ. ಅಲ್ಲಿ ಅಂತ ತಗೊಳಲ್ಲ, ಮನೆಗೆ ತಗೋ ಬರ್ತೀನಿ. ನೀನು ಹೇಳೋದು ನೋಡಿದ್ರೆ ಮಾರತಿ, ನೀ ಸ್ವಲ್ಪ ಜಾಗ್ರತೆ. ಯಾರಿಗೆ ಎಂತ ಹೇಳಕ್ಕೆ ಹೋಗೋದು ಬೇಡ, ಸುಮ್ಮನೆ ಟಿ ವಿ ನೋಡ್ತಾ ಕೂತ್ಕ. ನಾನು ಬರ್ತೀನಿ. ಇನ್ನು ಕೊನೆ ತೆಗ್ಸಿದ್ಮೇಲೆ ಏನು ಒಂದು ಗಳಿಗೆ ಪುರ್ಸತ್ತಿರಲ್ಲ, ನಂಗೂ ಮನೆ ಮೆಟ್ಲು ಕೆಳಗೆ ಇಳಿಯೋಕ್ಕಾಗಲ್ಲ ಅಂತ ಮಾಡೋಣ. ಇದು ಮಾಡು, ಯಾರು ಎಂತ ಹೇಳಿದ್ರು ನೀ ಎಂತ ಮಾಡ್ಕೊಡೋಕ್ಕೂ ಹೋಗಬೇಡ. ಕೆಲಸ ಮಾಡಿಕೊಡೋದು ಬೇಡ, ಆಮೇಲೆ ಎಂಥವ್ರು ಒಂಚೂರು ಹೇಳ್ದಕ್ಕೂ ಮಕ್ಕ ಸಣ್ಣಕ್ಕೆ ಮಾಡ್ಕೊಂಡಿರೋದು ಬೇಡ. ಬರ್ತೀನಿ ನಾನು. ಉಣ್ಕ್ ಮೀನು ಅದವನು ನೋಡು, ಒಂದು ಚಟ್ನಿ ಮಾಡಿಡು ಬೇಕಾರೆ. ಅಲೆಸ್ದಾನೆ ಮತ್ತೆ ಶೇಖರ ಸಿಕ್ಕದ ಅಂತ ಹೇಳಿ ಅವನ ಜೊತೆ ಮಾತಾಡ್ತಾ ಜಾಸ್ತಿ ಕುಡ್ಕೊಂಡು ಗಿಡ್ಕೊಂಡು ಅವಂತರ ಮಾಡಬೇಡಿ. ಈಗ ಅಡಿಕೆ ಕೈಲಿ ಬಂತು ಅಂತ ಗೊತ್ತು ಅವನಿಗೆ, ಮನೇಲೆಲ್ಲ ದುಡ್ಡು ಓಡಾಡ್ತದೆ ಅಂತ ಒಂದೊಂದೇ ಏನಾದ್ರು ಕಿದಕ್ಲಿ ಕೇಳ್ತಿರ್ತಾನೆ. ಅವನ ಮಾತೇ ಕೇಳಕ್ಕೆ ಹೋಗ್ಬೇಡಿ. ಮತ್ತೆ ಅಲ್ಲ ಏನು ಅವನು ಕುಡಿಸ್ತಾನೆ ಅಂತ ಕುಡಿಬೇಡಿ. ನಿಮ್ಮ ಕೈಲಿ ಎಷ್ಟದೆಯೋ ಅಷ್ಟೇ ಕುಡ್ಕೋಬಲ್ಲಿ. ಬೇಕಾದ್ರೆ ದುಡ್ಡು ಕೊಡ್ತೀನಿ, ಇನ್ನೂ 100 ರೂಪಾಯಿ. ಅಲೆಸ್ತಾನ ಇಲ್ಲೇ ಹೇಳ್ತಿದ್ದೀನಿ, ನಂಗೆ ಗೊತ್ತಾಗಲ್ಲನೋ ಅಂತ ಶೇಖರನ ಕೈಲಿ ಅಂತ ದುಡ್ಡು ತಗೋತೀನಿ ನಾನು. ಹಂಗೆ ದುಡ್ಡು ಕೊಡೋದಾರು ಕೊಡ್ತೀಯಾ? ಎಷ್ಟು ಜಾಸ್ತಿ ತಂದು ಇಟ್ಕೊತೀನಿ ಬೇಕಾರೆ. ನೀವು ಹೋಗಿ ಪುಣಾತ್ಮ, ಸುಮ್ಮನೆ ಹೋಗಿ. ಈಗ ನೋಡಿಲ್ಲಿ ಅದ್ರ ಬುದ್ಧಿವಂತಿಕೆ. ಬಾಯಿ ಮೇಲೆ ಕೇಳೋದು, ಬೇಕಾದ್ರೆ ದುಡ್ಡು ಕೊಡ್ತೀನಿ ಅಂತ. ಕೇಂಡು ಕೊಳ್ಳೆ ಇಲ್ಲ ಅನ್ನೋದು. ಹೇಳೋದೆ ಅಂತ ಕೇಳ್ಬೇಕಪ್ಪ. ಗಂಡಸ್ರಿಗೆ ಹೇಳ್ತಾರೆ, ಮತ್ತೆ ಹಿಂಗಸ್ರು ಬುದ್ಧಿ ಹಿಂಗಿದ್ದು. ಹೇಳ್ಕಿಬೇಕು ಕೊಡ್ತೀನಿ ಅಂತ, ಕೊಡೋದು ಬೇರೆ ಇಲ್ಲ. ಅಂತ ನಿಮ್ಮನೆಯಲ್ಲೂ ಹಿಂಗೆಯ? ಎಲ್ಲರ ಮನೆಯಲ್ಲೂ ಹಂಗೆಯ? ಎಲ್ಲ ಒಂದು ದುಡ್ಡು ಇಟ್ಕೊಂಡು ಎಂತ ಮಾಡ್ತಾರೆ. ನಮಗೆ ಹೊರಕು ತಂದ ಕೊಡೋದಲ್ಲ. ಬರ್ತೀರಂತ ಪ್ಯಾಟಿಗೆ? ಪಾರತಕ್ಕ ಅಗ್ಯತ್ತ, ನಾ ತಡಾಗ ಬಂದೆ ಅಂತ ಸಿಟ್ಟು ಬಂತ ಹೆಂಗೆ? ಮೊನ್ನೆ 2 ದಿನದಿಂದ ಬರಲ್ಲ. ಇಷ್ಟೊತ್ತಿಗೆಲ್ಲ ಸಮ್ ಮಾಡ್ಕೊಂಡು ಇಲ್ಲಿ ಕೂತಿರ್ತಿದ್ರು. ಇಂದು ಪತ್ತಿಕೆ ಇಲ್ಲಪ್ಪ. ಪಾರತಕ್ಕ ಇಲ್ಲ, ನೆಂಟ್ರ ಮನೆಗೆ ಹೋದ್ರೆ? ಇಲ್ಲಪ್ಪ, ಈ ಅಡಿಕೆ ಕೆಲಸೂರಿನಲ್ಲಿ ನೆಂಟ್ರ ಮನೆಗೆ ಅಂತಕ್ಕೆ ಹೋಗ್ತಾರೆ. ಸಿಟ್ಟೇ ಬಂದದೆ. ಪಾರತಕ್ಕ 2 ದಿನ ಅದು ಇದು ಎಂಥದೋ ಭಾಳ ತಲೆಬಿಸಿ ಅಂತ ಬರೋಕ್ಕಾಗಲ್ಲ ಮಾರ. ಇಂದು ಒಂಚೂರು ತಡೆ ಆಯ್ತು, ಇನ್ಮೇಲೆ ಹಿಂಗಾಗಲ್ಲ ಬಲ್ಲಿ. ಪಾರತಕ್ಕ ಈಗ ಎಂತ ನಾ ಕೆಲಸ ಶುರು ಮಾಡೋದು? ಇಲ್ಲೆಲ್ಲ ತಂದಿಟ್ಟಾಗಿದೆ. ಪಾರತಕ್ಕಿಲ್ಲ ಮನೇಲಿ, ಇಲ್ಲೇನು ಇವ್ದೇರೆ. ಪಾರತಕ್ಕಿಲ್ದಿದ್ರೆ ಇಲ್ಲಿ ಹೆಂಗೆ ಕೆಲಸ ಮಾಡೋದು? ಈ ಸಾರ್ಜನ್ ಕೈಲಿ ಉರಿತ. ನಾನು ಶನಿ ಹಿಡ್ದಳಿ ಇವತ್ತು ಎಂತಕ್ಕೆ ಬಂದೆ ಅತ್ಲೈ. 2 ದಿವ್ಸ ರಜೆ ಮಾಡಿದಳು, 3ನೇ ದಿವ್ಸನ ಮಾಡೇ ಬಿಟ್ಟಿದ್ರೆ ಆಗಿ ಹೋತಿತ್ತು. ಶಾರದಾ? ಹಾಂ, ಪ್ರೇಮ್ ಕರೀತಾ ಇದೆ, ಕೇಳಿಸಲ್ಲನೋ ಅಂತಿದ್ದೀರ? ಕೇಳಿಸ್ತಾ ಇದೆ, ಕರಿಯೋದು ಕೇಳಿಸ್ತಾ ಇದೆ. ನಾನು ಕೆಲ್ಸಕ್ಕೆ ಬಂದವಳನ್ನ ಹಂಗೆ ಸುಧಾರಿಸಿ ಒಂದು ಹೆಚ್ಚು ಕಮ್ಮಿ ಹೇಳಿದ್ರು ಮತ್ತೆ ಬರೋಂಗೆ ಮಾಡ್ತೀನಲ್ಲ. ಹಾಗಾಗಿ ನಮ್ಮ ಮನೇಲಿ ಇದ್ದವರಿಗೆಲ್ಲ ಸಸಾರ. ಕೆಲಸದವ್ರನ್ನ ಸಂಭಾಳಿಸೋದು ಹೆಂಗೆ ಅಂತ ಗೊತ್ತಾಗಲಿ. ಕೂತ್ಕೊಂಡ್ಲಿ. ಈ ಹಿಂದ್ಗಡೆಯಿಂದ ಬನ್ನಿ ಹಂಗೆ ಮಾಡು, ನೀ ಹಿಂಗೆ ಮಾಡು ಅಂತ ಹೇಳೋದ್ಕಿಂತ ನೋಡೋಣ 8 ಗಂಟೆ ತನಕ ಕೆಲಸ ಮಾಡಿಸ್ಕೊಂಡಾದ್ಮೇಲೆ ಗೊಬ್ಬರನ್ನೇ ಕಳಿಸ್ತದೆ, ಏನು ಮಾಡ್ತದೆ ನಾನು ನೋಡೇ ಬಿಡ್ತೀನಿ. ಎಲ್ಲ ಅವ್ರವ್ರ ಬುಡಕ್ಕೆ ಬರಬೇಕು. ಬೇರೆಯವರು ಏನಾರೊಂದು ಹೇಳ್ದ ಕೂಡಲೇ ಹಂಗಲ್ಲ ಹಿಂಗೆ ಅಂತ ಹೇಳ್ದಂಗೆ ಅಲ್ಲ. ಹೆಂಗೆ ಮಾಡೋದಂತ ಈಗ ಗೊತ್ತಾಗಲಿ. ಅದಕ್ಕೆ ಸುಮ್ಮನೆ ಕೂತ್ಕೊಂಡೆ. ನಾ ಇವತ್ತು ಆ ಬದಿಗೆ ಹೋಗಲ್ಲ. ಏನು ಬೇಕಾದ್ರೆ ಮಾಡ್ಕೊಂಡ್ಲಿ. ಕೆಲಸ ಕೊಡೋಕೆ ಗೊತ್ತು, ಮಾಡ್ಸೋಕೆ ಗೊತ್ತಿಲ್ಲನ? ಬೇಕು ಸ್ವಲ್ಪ ನಯನಾಜುಕು. ಇನ್ನು ಮಾಡ್ಕೊಂಡ್ಲಿ. ತನಗೆ ಆ ಕೆಲಸ ಆಗಬೇಕು ಅಂತ ಕಂಡ್ರೆ ಮಾಡಿಸ್ಕೊತದೆ, ಇಲ್ದಿದ್ರೆ ಬಿಡ್ತದೆ. ಬೇರೆಯವ್ರನ್ನ ಕರ್ಕೊ ಬಂದ್ಕೊಂಡ್ಲಿ. ನಾನು ಎಂಥ ಒಂದಾದರೂ ಆಗಲಿ ಮಾಡ್ತದಲ್ಲ ಗೋಳಾಡ್ತದಲ್ಲ ಅಂತ ನಾನು ಜಿಮಿಕ್ ಮಿಕ್ಕಿ ಮಾಡ್ದಂಗೆ ಮಾಡೋದು. ಅದ್ಕೊಂಡು ಕಾಣಲ್ಲ ಇವರಿಗೆ. ಹೋಗ್ತಾ ನನಗೆ ಎಂಥರು
ಒಂದು ಹೇಳದ. ಅಲ್ಲ ಅಮ್ಮ, ನೀವು ಇಲ್ಲೇ ಕೂತೀರ, ನಾನು ಹಂಗಾರೆ ಎಲ್ಲಿ ಹೋಗ್ಯಾರ ಅಂತ ನೋಡ್ತಾ ಇದ್ದೀನಿ. ಆ ಪ್ರೇಮ್ ಬಂದು ಕರೀತಾ ಅಷ್ಟೊತ್ತಾಗ್ಯದಲ್ಲ, ಒಂಚೂರು ಇದು ಮಾಡಬಾರ್ದ? ಅಲ್ಲೆಲ್ಲ ಸಮ್ ಮಾಡಿ ಇಟ್ಟೀನಿ, ಹೋದರೂ ಸಹಿ ಅಷ್ಟೇ. ಯಾರು ಇಲ್ಲ ಅಂತ ಹೇಳಿ ಅದು ಸೀದಾ ಮನೆಗೆ ಹೋದರೆ ಎಂತ ಮಾಡೋದೀಗ? ಸ್ಟಾಕ್ ಅದೇ ಅಷ್ಟು. ಈಗ ಸ್ವಲ್ಪ ಹೊತ್ತಿಗೆ ಮತ್ತೆ ಈ ಮಾತು ಅದು ಮನೆಗೆ ಹೋಗಲಿ ಅಂತ ಹೇಳಕ್ಕೆ ಶುರು ಮಾಡ್ತೀರಿ. ಒಂಚೂರಲ್ಲಿ ಹೋಗಿ ಹೇಳಬಾರ್ದ ಏನೇನು ಮಾಡಬೇಕು ಅಂತ? ಅಲ್ಲ ಪುಣ್ಯತೀರ್ತಿ, ಇದು ಒಳ್ಳೆ ಕಥೆ ಆತಲ್ಲ. ಎಲ್ಲ ಸಮ್ಮಾಡಿ ತಗೊಂಡಾಗ ಇಟ್ಟಳಿಗೆ ನಿಂಗೆ ಅದ್ರ ಜೊತೆ ಕೂತ ಏನೇನು ಮಾಡಬೇಕು ಅಂತ ಹೇಳಕ್ಕೆ ಕೊಡ್ದ? ನಾನೆಂತ ಹೇಳದ? ನಾ ಈಗ ಬಂದರೆ ನಾನು ಸ್ವಲ್ಪ ಹೊತ್ತಿಗೆ ಮನೆಗೆ ಹೋಗು ಅಂತೀನಿ. ಬೇಡ, ನೀನೇ ನೋಡ್ಕೆ ಹೋಗಲ್ಲೇ. ಏನು ಕೆಲಸ ಮಾಡಬೇಕು ಹೇಳು, ಹೆಂಗೆ ಮಾಡ್ಬೇಕು ಅಂತೇಳಿ ನೀನು ಕೂತ್ಕೊಂಡು ಮಾಡೋದ್ರ ಜೊತೆ ಕೆಲಸನ. ಕೆಲಸ ಬೇಕಾಗಿದ್ದು ನಿಂಗೆ ಹೌದಾ ಅಲ್ಲ? ಇಲ್ಲ ಅದೊಬ್ಬಳೇ ಕೂತ್ಕೊಂಡು ಮಾಡಲಿ ಅನ್ನಂಗಿದ್ರೆ ಮಾಡಲಿ, ನಂಗೆ ಈಗ ಆಗಲ್ಲ. ನಂಗೆ ಯಾಕೋ ಅಮ್ಮ ಹೊತ್ತು ಕೂರಕ್ಕೂ ಆಗಲ್ಲ. ಈಗ ಸ್ವಲ್ಪ ಹೊತ್ತಿಗೆ ಹೋಗಿ ಮುಲ್ಕಿನಳ ನಾನು. ಗೌಡ್ರ ಮತ್ತು ಈಗ ಪ್ಯಾಟಿಗೆ ಹೊರಟ್ರಲ್ಲ, ಬೇಡ ಅಂತ ಹೇಳೋಣ ಅಂತ ಕೂತೆ. ಅವರು ಹೇಳ್ದಾರ ಮಾತು ಕೇಳಲ್ಲ, ಹತ್ಕೊಂಡು ಹತ್ಲಾಗ ಹೋದ್ರ. ನಾನೀಗ ಮಲ್ಕಿನ, ನೀವು ಹೋಗು. ಹೋಗಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕಳಿಸ್ತೀಯ, 1 ಗಂಟೆ ಬಿಟ್ಟು ಕಳಿಸ್ತೀಯ, ಏನು ದುಡ್ಡು ಕೊಡೋಳು ನೀನು, ಕೆಲಸ ಮಾಡ್ಸೋಳು ನೀನು. ನೀನೇ ಹೋಗಿ ಹೇಳು ಏನು ಮಾಡಬೇಕು ಏನು ಬಿಡಬೇಕು ಅಂತ. ನಂಗಾರು ಹೇಳ್ತೀರಿ? ನೀವೇ ಈ ಥರ ಮಾಡ್ತೀರಲ್ಲ. ಬಂದರೆ ಎದುರಿಗೆ ಮನೆಗೆ ಬಿಟ್ಟು ಬಿಟ್ಕೊಡ್ಬಾರ್ದು ಅಂತೀರಿ. ಈಗ ಹಿಂಗೆ ಮಾಡಿದ್ರೆ ಅದಕ್ಕೆ ನಾವೇ ಸಸಾರ ಬಿಟ್ಕೊಟ್ಟಂಗೆ ಆಗಲ್ಲ. ಎಂಥ ಸಸಾರ ಬಿಟ್ಕೊಟ್ಟಂಗೆ ಆಗ್ತದೆ? ನೀನು ಹಾಗೆ ಮಾತಾಡ್ತೀಯಲ್ಲ. ನಾಯಿಗಲ್ಲಿ ಹೋಗಿ ಕೂತ್ಕೊಂಡು ಅಯ್ಯೋ ನನ್ನ ಸೊಸೆ ಹಂಗೆ ಹೇಳ್ತು ಹಿಂಗೆ ಹೇಳ್ತು ದೂರ್ತು, ನಿಂಗೂ ಹಿಂಗೆ ಹೇಳ್ತದೆ, ನಂಗೋಳೆ ಹಂಗೆ ಹಿಂಗೆ ಅಂತ ಏನಾರು ಹೇಳ್ತಾ ಕೂತ್ರೆ ಹೌದು ಸಸಾರ ಬಿಟ್ಕೊಟ್ಟೆ ಅಂತ. ಜೀವಕ್ಕೆ ಕೊಡ್ದು ಅಂತ ಇಲ್ಲಿ ಕೂತೀನಿ, ನೀವೇ ಹೋಗಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಿದ್ದೀಯಲ್ಲ. ಏನು ನನಗೆ ನೀನು ಮನೆ ಮನಸ್ತೆ ಅಲ್ಲನೇ? ಹೋಗಿ ಕೂತ್ಕ, ಕೆಲಸ ಮಾಡಿಸೋ. ಗೊತ್ತಾಗಬೇಕು ನಿಮಗೂ ಹೆಂಗೆ ಕೆಲಸದವ್ರ ಕೈಲಿ ಕೆಲಸ ತಕ್ಕೊಳ್ಳೋದು ಹೆಂಗೆ, ಅವರು ನಾವು ಚೆನ್ನಾಗಿ ಹೆಂಗೆ ಇಟ್ಕೊಂಡ್ರೆ ಅವ್ರು ನಮ್ಮ ಕೆಲಸ ಚೆನ್ನಾಗಿ ಮಾಡ್ತಾರೆ ಗೊತ್ತಾಗಬೇಕು. ನಾನು ಇನ್ನು ಎಷ್ಟು ವರ್ಷ ಅಂತ ನಿಮ್ಗೆ ಇದು ಮಾಡೋಕ್ಕಾಗ್ತದೆ? ಆಗಲ್ಲ ನನ್ನ ಕೈಲ. ಅಲ್ಲ ಒಳಗೆ ಕೆಲಸ ಅದೇ ನಂಗಿಲ್ಲಿ, ನಿಮಗೆ ಗೊತ್ತಲ್ಲ ಈ ಕೆಲಸ ಯಾರು ಮಾಡ್ತಾರೆ. ಇವತ್ತು ಈಗ ಸಾಯಂಕಾಲಕ್ಕೆ ಸಾರು ಬೇರೆ ಆಗ್ಬೇಕು. ಈಗ ಸ್ವಲ್ಪ ಹೊತ್ತಿಗೆ ಬರ್ತಾರೆ ಎಲ್ಲರೂ, ಸಾರು ಆಗ್ಲನೋ ಪಲ್ಯ ಆಗ್ಲನೋ ಅಂತ. ಒಂಚೂರಕ್ಕೆ ಹೋಗಲ್ಲಿ, ನೀವು ಎಂಥ ಕೆಲಸ ಮಾಡೋದು ಬೇಡ, ಕೂತ್ಕೊಳ್ಳಿ ಹೋಗಲ್ಲಿ. ಒಳಗೆ ಸಾರು ಅದಲ್ಲ, ಸಾರು ನೋಡ್ತೀನಿ. ಇಲ್ಲದೆ ಇದ್ದರೆ ಈಗ ಗೌಡ್ರು ಹೇಳೋಗಾರೆ ಉಣ್ಕಿನ ಚಟ್ನಿ ಮಾಡ್ಬೇಕಂತೆ, ಮಾಡ್ತೀನಿ. ಬೆಳಗಿಂದ ಎಲ್ಲಾರು ಚೂರು ಸಾರು ಇದ್ರಾತು, ಇಲ್ಲಿದ್ರೆ ಅದರಲ್ಲೇ ಮುಡ್ಸ್ಕಿ ಉಣ್ತಾರೆ. ಮಜ್ಜಿಗೆ ಅದೇ ಹೆಂಗಿದ್ರು ಗನಾಗಿ ನಾನು ಮಾಡ್ತೀನಿ. ಹೋಗು ಹೋಗು, ನೀನಲ್ಲೇ ಹೋಗು. ಎಂತಕ್ಕೆ ಹಿಂಗೆ ಮಾಡ್ತಿದ್ದೀರಿ ಅಂತಲೇ ಗೊತ್ತಾಗಲ್ಲಲ್ಲ ನಂಗೆ. ಅದ್ರ ಹತ್ರ ಕೂತ್ಕೊಂಡು ಮಾತಾಡೋದಂದ್ರೆ ಆಗಲ್ಲ. ಮುಖ ನೋಡಿದ್ರೆ ಎಷ್ಟು ಸಿಟ್ಟು ಬರ್ತದೆ ನನಗೆ. ಅಲ್ಲಿ ಹೋಗಿ ಎಂತ ಇದು ಮಾಡೋದು, ಏನು ಮಾತಂತ ಆಡೋದು ನಾನು? ಬೇಡ, ಮತ್ತೆ ಕೆಲಸ ಸುಲಭ ಆಗ್ತದಲ್ಲ, ಅದನ್ನು ಕಂಡ್ರಾಗಲ್ಲ, ಅದ್ರ ಕೈಲಿ ಮಾತಾಡೋಕ್ಕಾಗಲ್ಲ. ಬೇಡ ಕೆಲಸಕ್ಕೆ ಬರೋದು ಅಂತ ಹೇಳಿಬಿಡ, ನಿಂಗೂ ಅನುಕೂಲ ಅದಕ್ಕೂ ಅನುಕೂಲ. ಎಲ್ಲರೂ ಬೇರೆ ಕಡೆ ಕೆಲಸ ನೋಡ್ಕಿತದದು. ಅದನ್ನು ಕಂಡ್ರಾಗಲ್ಲ, ಅದನ್ನು ಮಾತಾಡೋದು, ಅದ್ರ ಹತ್ರ ಮಾತಾಡೋಕ್ಕಾಗಲ್ಲ, ಅದು ಮಾಡಿಕೊಡೋ ಕೆಲಸ ಮಾತ್ರ ಬೇಕು ನಿಂಗೆ. ಅದು ಎಂತಕ್ಕದು ಹಾಗೆ? ನಾವಲ್ಲಿ ಹೋಗಿ ಕೂತ್ಕೊಂಡು ಎಂಥ ಸುಖ ಕಷ್ಟ ಮಾತಾಡಿ ಅವಕ್ಕೆ ಒಂಚೂರು ಕಷ್ಟಕ್ಕಾಗಂಗಿಲ್ಲ. ನಾವು ಅವ್ರ ಪರ ಇಲ್ಲ. ಅದು ಅದಕ್ಕಂತಲೇ ಅಲ್ಲ, ನನಗೆ ಕೂತ್ಕೊಳಕ್ಕೂ ಆಗಲ್ಲ ಅಮ್ಮ ಹೊತ್ತು. ಈಗ ಇವತ್ತಂತಲೇ ಅಲ್ಲ, ನಾನು ನಾಳೆಯಿಂದನೂ ನಾನು ಅದ್ರ ಜೊತೆ ಕೂರಲ್ಲ. ಈಗ ಗೊತ್ತಿರಲಿಲ್ಲ, ಹಂಗಾಗಿ ಸಾರು ಮಾಡಲ, ನಾಳೆಯಿಂದ ಬೆಳಗ್ಗೆ ಮಾಡೋಳೆ ಒಂಚೂರು ಹಮ್ಮ ಮಾಡಿಬಿಡು ಸಾಯಂಕಾಲಕ್ಕೆ ಸೇರಿ. ಇವತ್ತಿಗೆ ಈಗ ಉಣ್ಕಿನ ಚಟ್ನಿ ಮಾಡ್ತೀನಿ ನಾನು. ಮಾಡಿ ಗೌಡ್ರು ಬರ್ತಾರನೋ ಉಣ್ಣಕ್ಕೆ ಇಕ್ತೀನಿ. ಎಷ್ಟು 7 ಗಂಟೆಗೆ ಕಳಿಸ್ತೀಯೋ 8 ಗಂಟೆಗೆ ಕಳಿಸ್ತೀಯೋ ನಿಂಗೆ ಬಿಟ್ಟಿದ್ದು. ಏನು ಮಾಡ್ತೀಯೋ ಆ ಜವಾಬ್ದಾರಿ ಪೂರ್ತಿ ನಿಂದೆ. ನಾನೇನೂ ಅದಕ್ಕೆ ತಲೆ ಹಾಕೋಕ್ಕೆ ಬರಲ್ಲ. ಅಲ್ಲ, ನೀವು ಇವತ್ತು ಎಂತಕ್ಕೆ ಹಿಂಗೆ ಮಾಡ್ತಿದ್ದೀರಿ ಅಂತಲೇ ಗೊತ್ತಾಗಲ್ಲಪ್ಪ ನನಗೆ. ನಂಗೊಂದು ಡೌಟ್ ಅಂದರೆ, 2 ದಿವಸದಿಂದ ಅದನ್ನು ಕೆಲಸಕ್ಕೆ ಬರೋದು ಬೇಡ ಅಂತ ಹೇಳಿದ್ದು ನೀವೇ ಹಂಗಾರೆ. ಇವತ್ತು ಬಂದಕ್ಕೂ ಈಗ ನನ್ನೇ ಅಲ್ಲಿ ಹೋಗಿ ಕೂರಿಸಿ ನಾನೇನಾದ್ರು ಸಿಟ್ಟಿಗೆ ಅದಕ್ಕೆ ಬೈದು ಕೆಲಸ ಬಿಟ್ಟು ಹೋಗಲಿ, ನನ್ನಿಂದ ಅದು ಕೆಲಸ ಬಿಟ್ಟು ಹೋತು ಅಂತ ಒಂದು ತೀರ್ಮಾನ ಮಾಡೋಕ್ಕಾಗ್ತದೆ ಅಂತ ಲೆಕ್ಕ ಹಾಕಿರ? ಎಂತಕ್ಕೆ ನನ್ನ ಕಂಡ್ರೆ ಇಷ್ಟು ದ್ವೇಷ? ಎಂತಕ್ಕೆ ನಿಮಗೆ? ಏನು ಹೇಳಬಾರ್ದಿದ್ದು ಎಂತ ಹೇಳಿದ್ದು ನಾನು?
ಇಷ್ಟು ದಿವಸ ಅದು ಬರ್ಬೇಕಾರೆ ಹೋಗಿ ಮಾತಾಡ್ತಾ ಕೂರೋರು ಕೆಲಸ ಮಾಡೋರು, ಇವತ್ತು ನಾನು ಹೋಗೋದೇ ಇಲ್ಲ ಅಂತೀರಿ. ಬೆನ್ನು ಆಗಲಿ ಕೂರಕ್ಕಾಗದೆ ಇದ್ರೆ ಬೇಡ, ಸ್ವಲ್ಪ ಹೊತ್ತು ಹಿಂಗೆ ಹೇಳಿ ಅದು ಕೆಲಸ ಮಾಡ್ತಿರ್ತದೆ, ನೀವು ಒಳಗೆ ಬಂದು ಮಲ್ಕಿಬೋದಲ್ಲ. ಅದನ್ನು ಮಾತಾಡ್ಸೋಕ್ಕೆ ಹೋಗಲ್ಲ ಅನ್ನೋದು ಎಂತಕ್ಕೆ ನೀವು? ನೋಡು, ನನ್ನ ಪಿತ್ತ ನತ್ತಿಗೇರಿಸ್ಬೇಡ. ಸಮಾಧಾನದಿಂದ ಮಾತಾಡ್ತಿದ್ದೀನಿ. ನಿನ್ನ ಬುದ್ಧಿನೇ ಬೇರೆಯವರಿಗೂ ಅದೇ ಅಂತ ತಿಳ್ಕೊಬೇಡ. ಏನು ಮಾತಂತ ಆಡ್ತೀಯ? ನಾನು ಅದನ್ನು ಕೆಲಸಕ್ಕೆ ಬರೋದು ಬೇಡ ಅಂತ ಹೇಳಿ ಈಗ ಎಲ್ಲಿ ಹೋಗ್ತಾಳಿತೀಯ ಈ ಪಾಪನ? ನಂಗೆ ಅದು ಎಂತಕ್ಕೆ ಬರಲ್ಲ ಅಂತನೂ ಗೊತ್ತಿಲ್ಲ. ನಾನು ಹೋಗಿನ ಎಲ್ಲಿ ಸಿಕ್ಕಿದೆ ನಂಗೆ ಅದು ಮಾತಿಗೆ? ಹಿಂಗಿದ್ದು ಸ್ವಾಮಿದ್ರು ಅದು ಮಾತಾಡ್ತೀಯಲ್ಲ, ಅದು ಬೇಕಾದ್ದಾಗಲಿ. ನನ್ನ ಪಿತ್ತ ನತ್ತಿಗೇರಿಸ್ಬೇಡ ಹೇಳಿನಿ. ಈಗ ಅದು ಅದೆಯಲ್ಲ ಅಂತ ಹೇಳಿ ಸುಮ್ಮನೆ ಸಣ್ಣಕ್ಕೆ ಮಾತಾಡ್ತಿದ್ದೀನಿ. ಇದನ್ನಿಷ್ಟು ಸುಲಭಕ್ಕೆ ಬಿಡಲ್ಲ ನಾನು. ಇಷ್ಟು ದಿವಸ ನೀ ಹೇಳಿದ್ನೆಲ್ಲ ಕೇಳಿ ಸುಮ್ಮನೆ ಇದ್ದೆ ಅಂದರೆ ಇದನ್ನು ನಾನು ಸುಮ್ಮನೆ ಬಿಡಲ್ಲ. ನಿನಗೆ ಬೇಕಾ ಹೋಗಿ ಕೆಲಸ ಮಾಡಿಸು. ನೋಡು, ಸ್ವಲ್ಪ ಕೆಲಸನ ಸಂಭಾಳಿಸ್ಕೊಂಡು ಕೆಲಸ ಮಾಡಿಸೋದು ಹೆಂಗೆ ಅನ್ನೋದು ಸ್ವಲ್ಪ ಗೊತ್ತಾಗ್ತದೆ. ನೀ ಯಾರನ್ನು ಬೇಗ ಕಳಿಸ್ತೀರಿ, ಯಾರಕ್ಕೆ ಹಿಂಗೆ ಮಾಡ್ತೀರಿ ಅಂದಂಗಲ್ಲ. ಅದೇನು ಮಾಡ್ತೀಯ ಮಾಡು. ನನ್ನ ಸುದ್ದಿ ಮಾತ್ರ ಹೇಳಕ್ಕೆ ಬರಬೇಡ. ಇವತ್ತಲ್ಲ, ಯಾವತ್ತೂ ನಾನು ಅಲ್ಲಿ ಹೋಗಿ ಕೂತ್ಕೊಳಲ್ಲ. ಆಗಲ್ಲ, ನನ್ನ ಕೈಲಿ ಆಗೋದು ಇಷ್ಟೇ. ನಿಂಗೆ ಬೇಕಂತ ಕಂಡ್ರೆ ಯಾರನ್ನ ಜನ ಕರ್ಕೊಬಂದ್ಕೆ ಕೆಲಸ ಮಾಡಿಸ್ಕ ಅಷ್ಟೇ. ಹ್ಞೂ, ಆತು ಬಿಡಿ, ತಪ್ಪಾತು. ನಾವು ಹಂಗಾರೆ ಮೊನ್ನೆ ಹೇಳಿದಕ್ಕೆ ನೀವೇ ಹೇಳಿದ್ರಲ್ಲ, ಇನ್ನು ಕೆಲಸಕ್ಕೆ ಬರೋದು ಬೇಡ ಅಂತ ಹೇಳೋಣ ಅಂತ. ಹಾಗೆ ಏನಾರು ಹೇಳಿರೇನೋ ಅಂದೆ. ಬಾಯಿ ತಪ್ಪು ಬಂದಿದ್ದಷ್ಟೇ, ಬೇಕಂತ ಹೇಳಿದ್ದಲ್ಲ. ಈಗ ಒಂಚೂರು ಬಲ್ಲಿ ಅಲ್ಲಿ ಬಂದು ಅದ್ರ ಹತ್ರ ಒಂಚೂರು ಕೂತ್ಕೊಳ್ಳಿ ಸಾಕು. ಹೇಳಿದ್ದು ಭಾಷೆ ಅರ್ಥ ಆಗ್ತದ ಆಗಲ್ಲ. ನಿನ್ನ ತಪ್ಪು ಒಪ್ಪು ನನಗೆ ಬೇಡ. ಅವು ಬಾಯಿಗೆ ಬಂದಂಗೆ ಮಾತಾಡ್ಕೊಳ್ಳೋದು ಕಡೆಗೆ ಬುಡಕ್ಕೆ ಬಂದ ಕೂಡಲೇ ತಪ್ಪಾತ ಅಂದು ಹೋಗಲಿ. ಅದು ಏನು ತಪ್ಪೋ ಒಪ್ಪೋ ಏನು ಮಾತಾಡಬೇಕು ಅದು ಮನೆಗೆ ಹೋಗ್ತೀನಿ, ಆಮೇಲೆ ಮಾತಾಡ್ತೀನಿ. ಕೆಲಸ ಬೇಕು ಅಂತ ಕಂಡು ಹೋಗಿ ಮಾಡಿಸು, ಇಲ್ಲ ಬೇಡ ಅಂತ ವಾಪಸ್ ಮನೆಗೆ ಕಳಿಸು. ಎರಡರಲ್ಲಿ ಒಂದು ಮಾಡು. ನನ್ನ ಹತ್ರ ಏನೂ ಹೇಳಕ್ಕೆ ಬರಬೇಡ. ಅಂಥದ್ದು ಏನಪ್ಪ, ಎಲ್ಲ ಸಮ್ ಮಾಡಿಟ್ಟ ನನಗೇನು. ದಿನ ಮಾಡ್ದಂಗೆ ಮಾಡ್ತಿರ್ತೀನಿ. ಏನು ಕಡೆಗೆ ಸಾರ್ತು ಬಂದ್ಕೊಂಡು ಹಂಗಲ್ಲ ಹಿಂಗೆ ಅನ್ಬೇಕೇನ? ಬಂದು ಹೇಳಾರು ಹೇಳ್ಬೇಕಿಲ್ಲ. ಭಾರತಕ್ಕೆ ಹುಷಾರಿಲ್ಲೇ. ಆಮೇಲೆ ಹೋಗ್ತಾ ಒಂಚೂರು ಮಾತಾಡ್ಸ್ಕೊಂಡು ಹೋಗ್ಬೇಕು. ಶಾರದಾ ಅಂತ ನೋಡ, ಶಾರದಾ ಒಳಗಿದ್ದೀಯಾ? ಇಲ್ಲೆಲ್ಲ ಸಮ್ ಮಾಡಿಟ್ಟು ಈಗ ಇಲ್ಲಿ ನೋಡಿಲ್ಲಿ ಪ್ಯಾಕ್ ಮಾಡ್ತಿದ್ದೀನಿ. ಎಷ್ಟೆಷ್ಟು ಅಂತ ಒಂಚೂರು ಹೇಳಿ ಹೋಗಿದ್ರಾರ ಆತಿತ್ತಲ್ಲ. ಭಾರತಕ್ಕೆ ಇದ್ದಿದ್ರೆ ಎಲ್ಲ ಹೇಳರು ಎಂತೆಂತ ಮಾಡಬೇಕು ಅಂತ. ಶಾರದಾ ಒಳಗಿದ್ದೀಯಾ? ಭಾರತಕ್ಕೆ ಹುಷಾರಿಲ್ಲೇ. ಆಮೇಲೆ ಹೋಗ್ತಾ ಒಂಚೂರು ಮಾತಾಡ್ಸ್ಕೊಂಡು ಹೋಗ್ಬೇಕು. ಕರೆದು ಕೇಳಿಸ್ತಾ ಇದೆಯಾ? ಬತ್ತೀರಾ ಬರಲ್ಲ? ಬರಲ್ಲ ಅಂದೆ. ಬರಲ್ಲ ಅಂದರೆ ಬರಲ್ಲ ಅಷ್ಟೇ. ನೋಡ್ತೀನಿ ಇವೆಲ್ಲ ಎಷ್ಟು ದಿನ ಅಂತ. ಯಾವ ಥರದಲ್ಲಾರು ನನ್ನ ಗೋಳು ಬರ್ಸ್ಬೇಕು ಅಂತಲೇ ಕಾಯ್ತಿರ್ತೀರಿ. ಎಲ್ಲ ಬಿಸ್ನೆಸ್ ಎಲ್ಲ ಇಂಪ್ರೂವ್ ಆತ ಬಂತು, ಇನ್ನು ಒಳ್ಳೇದಾಯ್ತು, ಕೈಯಲ್ಲಿ ಕಾಸು ಆಗ್ತದೆ ಅಂತ ಗೊತ್ತಾತಲ್ಲ. ಗೊತ್ತಾದಕ್ಕೂ ಹಿಂಗೆ ನಾವು ಸುಮ್ಮನೆ ಅಂದ್ಕೊಳೋದು, ಒಳ್ಳೆಯರು ಹಾಗೆ ಹಿಂಗೆ ಅಂತ. ಎಲ್ಲ ಇದೇ ಥರ ಮಾಡೋದು. ಕಂಡರು ಯಾವತ್ತಿದ್ರು ನಮ್ಮರಾಗಲ್ಲ ಅನ್ನೋ ಸುಳ್ಳನು. ಬಂದನ ನಾನು ಬಂದೆ ಅಷ್ಟೊತ್ತಾಗ್ಯದೆ. ಎಂತ ಭಾರತಕ್ಕೆ ಎಂತ ಹುಷಾರಿಲ್ಲ? ಎಂತ ಆಗ್ಯದೆ? ಇಷ್ಟೊತ್ತಿಗೆ ಇಲ್ಲಿ ಕೂತಿರ್ತಿದ್ರು ಅವರು? ಇಲ್ಲ ಹಾಗೇನಿಲ್ಲ, ಚೆನ್ನಾಗೇ ಅದಾರೆ. ಇದು ಟಿ ವಿ ನೋಡ್ತಾ ಕೂತಿದ್ರು. ಎಂಥದ ಗೊತ್ತಾದೆ ಒಂಚೂರು ನೋಡ್ತೀನಿ ಅಂತ ಹಂಗಾಗಿ ಬಂದೆ. ಇಲ್ಲಿ ನೋಡಿಲ್ಲಿ ಈ ಇವಕ್ಕೆ ಹಾಂ ಅದೇ ಅರ್ಧ ಕೆ ಜಿಯವೇ ಜಾಸ್ತಿ ಮಾಡಿ, ಪೂರ್ತಿ ಅರ್ಧ ಕೆ ಜಿಯವೇ ಮಾಡಿಬಿಡಿ ಇವತ್ತು.